ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್. ಇಂದು ನಾವು ಮಕರ ಸಂಕ್ರಾಂತಿಯ ಶುಭ ಮುಹೂರ್ತ ಮತ್ತು ಮಹತ್ವವನ್ನು ತಿಳಿಯೋಣ ಬನ್ನಿ. ಹಾಗೆಯೇ ಮಕರ ಸಂಕ್ರಾಂತಿಯಂದು ಅನುಸರಿಸಬೇಕಾದಂಥ ಕೆಲವೊಂದಿಷ್ಟು ವಿಧಾನಗಳನ್ನು ಕೂಡ ತಿಳಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ಓಂ ಶಿವ ಪಾರ್ವತಿ ನಮಃ ಎಂದು ಕಮೆಂಟ್ ಮಾಡಿ. ಮಕರ ಸಂಕ್ರಾಂತಿಗೆ ವಿಶೇಷವಾದಂಥ ಮಹತ್ವವಿದೆ. 12 ರಾಶಿಚಕ್ರ ಚಿಹ್ನೆಗಳು ಸಂಚಾರದ ಸಮಯದಲ್ಲಿ ಸೂರ್ಯನ ಮಕರ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ. ಆ ದಿನವನ್ನು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಯಿತು. 2025ರ ಮಕರ ಸಂಕ್ರಾಂತಿಯು 14ನೇ ತಾರೀಕು ಬರುವುದು. ಮಕರ ಸಂಕ್ರಾಂತಿಯಂದು ಪವಿತ್ರವಾದಂಥ ನೀರಿನಿಂದ ಸ್ನಾನ ಮತ್ತು ಪವಿತ್ರವಾದ ಮನಸ್ಸಿನಿಂದ ದಾನವನ್ನು ಮಾಡುವುದು ಬಹಳ ವಿಶೇಷವಾಗಿದೆ. ಈ ದಿನದಂದು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷ ಸಿಗುತ್ತದೆ. ಹಾಗೆಯೇ ಪುನರುತ್ಥಾನದ ಫಲವನ್ನು ಕೂಡ ಪಡೆಯಬಹುದು. ಅದೇ ಸಮಯದಲ್ಲಿ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಕೂಡ ನಾಶವಾಗುತ್ತವೆ. ಈ ದಿನ ದೇವತೆಗಳು ಒಟ್ಟಿಗೆ ಸಂತೋಷವಾಗಿರುತ್ತಾರೆ ಎನ್ನುವ ನಂಬಿಕೆ ಇದೆ. ಮಕರ ಸಂಕ್ರಾಂತಿಯಂದು ಕಂಬಳಿ, ಎಳ್ಳು, ಬೆಲ್ಲ, ಬಟ್ಟೆ ಇತ್ಯಾದಿ ವಸ್ತುಗಳನ್ನು ಕೂಡ ದಾನ ಮಾಡುವುದರಿಂದ ಪುಣ್ಯದ ಜೊತೆಗೆ ವಿಶೇಷವಾದ ಶುಭ ಫಲಗಳು ಕೂಡ ಸಿಗುತ್ತವೆ ಎನ್ನುವ ನಂಬಿಕೆ ಇದೆ. ಮಕರ ಸಂಕ್ರಾಂತಿಯ ಶುಭ ಮುಹೂರ್ತ. ಮಕರ ಸಂಕ್ರಾಂತಿಯ ಪುಣ್ಯ ಕಾಲಾವಧಿ ಬೆಳಿಗ್ಗೆ 9:03ರಿಂದ 5:46ರವರೆಗೆ ಇರುವುದು. ಮಕರ ಸಂಕ್ರಾಂತಿಯ ಮಹಾಪುಣ್ಯಕಾಲ ಜನವರಿ 14ರ ಬೆಳಿಗ್ಗೆ 9:03ರಿಂದ 10:48. ವಿಶೇಷವಾದ ಪುಣ್ಯಕಾಲ ಇದಾಗಿದೆ. ಅಂದು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದ ಕೂಡಲೇ ದೇವತೆಗಳಿಗೆ ಹಗಲು ಮತ್ತು ರಾಕ್ಷಸರಿಗೆ ರಾತ್ರಿ ಪ್ರಾರಂಭವಾಗುವುದು. ಮಕರ ಸಂಕ್ರಾಂತಿಯಂದು ಕರ್ಮಾಸ ತಿಂಗಳ ಅಂತ್ಯದೊಂದಿಗೆ ಮಾಘ ಮಾಸ ಪ್ರಾರಂಭವಾಗುತ್ತದೆ. ಈ ದಿನ ನೀರು, ಕೆಂಪು ಹೂಗಳು, ಬಟ್ಟೆಗಳು, ಗೋಧಿ, ಅಡಿಕೆ ಇತ್ಯಾದಿಗಳನ್ನು ಸೂರ್ಯದೇವರಿಗೆ ಅರ್ಪಣೆ ಮಾಡಲಾಗುತ್ತದೆ. ಸೂರ್ಯನನ್ನು ಪೂಜಿಸಿದ ಬಳಿಕ ನಿಮ್ಮ ನೆಚ್ಚಿನ ಮತ್ತು ಗುರು ಮಂತ್ರವನ್ನು ಪಠಿಸಬೇಕು. ಈ ದಿನ ಯಜ್ಞ ಮತ್ತು ದಾನ ಮಾಡುವುದು ಬಹಳ ಒಳ್ಳೆಯದಾಗಿದೆ. ಇದಿಷ್ಟು ಮಕರ ಸಂಕ್ರಾಂತಿ ಹಬ್ಬದ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.